ವಿದ್ಯಾರ್ಥಿಯ ಬೀಳ್ಕೊಡುಗೆ ಸಮಾರಂಭಕ್ಕೆ ಬಂದಿದ್ದೀನಿ. ನಂಗೆ ತುಂಬಾ ಖುಷಿ ಆಗ್ತಿದೆ. ಇಲ್ಲಿ ಪ್ರತಿಯೊಬ್ಬರು ವಿದ್ಯಾರ್ಥಿಗಳ ಆಕ್ಟಿವ್ನೆಸ್ ತುಂಬಾ ಇಷ್ಟ ಆಯ್ತು ನನಗೆ. ಈ ಹುಡುಗಿ ಮಾಡೋ ಸ್ಪೀಚ್ ತುಂಬಾ ಇಷ್ಟ ಆಯ್ತು. ಅದೇ ನಾ ಇಲ್ಲಿ ಬಂದಿದ್ದು, ನಾವು ಫಸ್ಟ್ ಟ್ಯೂಷನ್ ಫಸ್ಟ್ ಸ್ಟಾರ್ಟಿಂಗ್ ಆಯ್ತು. ನಾವು ಇಲ್ಲಿ ಬಂದಾಗ ಫಸ್ಟ್ ಇದನ್ನು ಬ್ಯಾಚು ಹೆಂಗಿರುತ್ತೆ ಏನಂತ ಅನ್ಕೋತೆ ಬಂದ್ವಿ. ಆದ್ರೆ ಇಲ್ಲಿ ಕಳ್ಸೋ ಟೀಚರ್ಸ್ ಆಗಿರೋ ತುಂಬಾ ಚೆನ್ನಾಗಿ ಕಳ್ಸಿದ್ರು. ಮ್ಯಾಥ್ಸ್ ಆಗಿರೋ ಪ್ರತಿಯೊಂದು ಸಬ್ಜೆಕ್ಟ್ ತುಂಬಾ ಚೆನ್ನಾಗಿ ಕಳ್ಸಿದ್ದಾರೆ. ಸೈನ್ಸ್, ಇಂಗ್ಲಿಷ್ ಅಂಡ್ ಮ್ಯಾಥ್ಸ್ ಪ್ರತಿಯೊಂದು ಪ್ರಮೇಯ ನಮ್ಗೆ ಇಷ್ಟು ಈಸಿಯಾಗಿ ಹೇಳಿದಾರೆ. ನಮ್ ಟೀಚರ್ ಆಗಿರೋರು ಸರ್ ಆಗಿ ತುಂಬಾ ಹೇಳಿದ್ದಾರೆ. ನಾವ್ ಯಾವಾಗ ಕಾಲ್ ಮಾಡಿರೋ ನಂಗೆ ಎಕ್ಸಾಂಪಲ್ ನಂಗೆ ಯಾವಾಗಾದ್ರೂ ಕಾಲ್ ಮಾಡಿದ್ರೆ ನನ್ಗೆ ಎಷ್ಟೇ ಇದ್ರು ಅವ್ರು ತಮ್ಮ ಸಮಯಕ್ಕೆ ನಂಗೆ ಕೊಟ್ಟು ನಂಗೆ ಎಷ್ಟೇ ಡೌಟ್ ಇದ್ರು ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ನಂಗೆ ತುಂಬಾ ಖುಷಿ ಆಗುತ್ತೆ. ಈ ಟ್ಯೂಷನ್ ನಾ ಹಚ್ಚಿ ನನ್ನ 10% ನಾನು ತುಂಬಾ ಚಲೋ ಮಾಡಿದ್ದೀನಿ. ನನ್ನ ಸ್ಕೂಲ್ನಾಗ ನಾವು ಫಸ್ಟ್ ಬ್ಯಾಚ್, ಇಲ್ಲಿ ನಮ್ಮ ಫಸ್ಟ್ ಬ್ಯಾಚ್ ಅಂತ ನಂಗೆ ತುಂಬಾ ಖುಷಿ ಆಗ್ತಿದೆ. ಇಲ್ಲಿ ನಾ 93% ಮಾಡಿದ್ದೆ. ನಾನು ಇನ್ನೂ ತುಂಬಾ ಹೆಮ್ಮೆ ಇದೆ. ಇನ್ನೂ ಮಾಡ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಹಂಗೆ ಸ್ವಲ್ಪ ಡೌನ್ ಆಯ್ತು. ಅಲ್ಲೇ ಮ್ಯಾಥ್ಸ್ ಸೈನ್ಸ್ ಡೌನ್ ಆಯ್ತು, ಅಲ್ಲ ಚಲೋ ಆಯ್ತು. ಮತ್ತೆ ಇಲ್ಲಿ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಎಲ್ಲರೂ ಅಂತಾರೆ 10th ಅಂದ್ರೆ ಬೋರ್ಡ್ ಎಕ್ಸಾಮ್ ಇರುತ್ತೆ, ತುಂಬಾ ಕಷ್ಟ ಇರುತ್ತೆ. ಆದ್ರೆ ಏನೂ ಇಲ್ಲ, 10th ಅಂದ್ರೆ ಈಜಿ, ಎಲ್ಲಕ್ಕಿಂತ ಈಜಿ 10th. 9th 8th ಆಗಿರ್ಬೇಕಾರೆ 10th ಅನ್ನೋದು ತುಂಬಾ ಈಜಿ. ಏನು ಆದ್ರೂ ಏನು ಟೆನ್ಷನ್ ಮಾಡ್ಕೋಕ್ ಹೋಗ್ಬೇಡಿ, ಎಲ್ಲ ಹ್ಯಾಪಿಯಾಗಿ ಇದ್ ಮಾಡ್ರಿ. ಪ್ರತಿದಿನ ನೀವು ಸ್ಟಡಿ ಮಾಡ್ಕೊತ ಹೋದ್ರೆ ಅದು ನಿಮ್ಗೆ ಏನು ಕಠಿಣ ಅನ್ಸಲ್ಲ, ತುಂಬಾ ಈಜಿ ಆಗುತ್ತೆ. ಪ್ರತಿದಿನ ಹೊಸ್ತೀವಿ ಯಾರು ಹೋಗಿ ಬಂದು ಮಾಡ್ತಿಲ್ಲ, ಹೋಗಿ ಬಂದು ಮಾಡ್ರಿ ಅಂದ್ರೆ ನಾವ್ ಏನ್ ಮಾಡ್ಬೇಕು? ಆಗ ನಗ್ಬೇಕು, ಸುಮ್ಕೊಂಡ್ಬೇಕು. ನಾವೆಲ್ಲರೂ ನಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವ್ ನಗನ ಮೇಡಮ್ ಇದು ಸುಮ್ಕೊಂಡ್ರತಂದ್ರ ಸುಮ್ಕುತ ಅವ್ರ ಹಾದ್ಮೇಲೆ ತಂದ್ರ ಮೇಡಮ್ ನಮ್ಗೆ ನಾವ್ ಕೇಳಿದ್ವಿ ಏನ್ರಿ ಬಂದ್ರ ಬಾರಿ ಬಿಡ್ರಿ ಅನ್ನೋ ಹಿಂಗ್ ಹೇಳಿ ಹಾರಲ್ರಿ ಅಂತ ಅಂದು ಹಂಗಿಟ್ಲೆ ಅವ್ರು ಹಂಗ ಅದಾರು ಸ್ವಲ್ಪ ಏನಾರು ವೀಕ್ ಇರ್ಬೋದಲ್ಲ ಅಂತ ನಾವ್ ತಿಳ್ಕೊಂಡು. ಆದ್ರೆ ಇಲ್ಲಿ ನಮ್ದು ನಿರ್ವಾಣಿ ಟ್ಯುಟೋರಿಯಲ್ ಬಂದ್ರ ನೀವೆಲ್ಲಾರು ಎಲ್ಲಿ ಹೋಗ್ತೀರಿ ಅಂತ ನಮ್ ಟಿ ಶರ್ಟ್ ಅದು ನಾವು ಬರುದದು ನೋಡ್ರೆ ಬಸ್ನಾಗ ನಾವ್ ನಿಡ್ವಾನಿ ಟ್ಯುಟೋರಿಯಲ್ ಹೋಗ್ತು ಅಂತ ಹೇಳ್ತಿದ್ವು. ಅದ್ ಎಲ್ಲಿ ಬರ್ತೈತಿ ಅಂತ ಕೇಳ್ತೀವಿ ನಮ್ಗೆ. ನಾವ್ ದೇಶಪಾಂಡೆ ಸಾರಿ ಅಂಗಡಿ ಬಸ್ಬೇಕು ಅಂತ ಹೇಳ್ತಿದ್ವಿ. ನಮ್ದು ನಿಡ್ವಾನಿ ಟ್ಯುಟೋರಿಯಲ್ ಸ್ಟಾರ್ಟ್ ಆಗಿ ಈಗ 2 ವರ್ಷ ಆಯ್ತಾರೆ. ನಾವು ಮುಂದಿನ ವರ್ಷ ಅನ್ಬಿಟ್ರೆ ನಾವು ನಮ್ದೆಲ್ಲಾರ್ದು 10th ರಿಸಲ್ಟ್ ಅನ್ನ ರೀತಿ ನಮ್ ನಿಡ್ವಾನಿ ಟ್ಯುಟೋರಿಯಲ್ ಎಲ್ಲಿ ಇಟ್ಕೊಂಡ ಅವರ ಐಡೆಂಟಿಫೈ ಮಾಡ್ಬೇಕು. ಯಾಕಂದ್ರೆ ಆ ರೀತಿ ನಾವು 10th ಎಲ್ಲ ರಿಸಲ್ಟ್ ಮಾಡ್ಬೇಕು. ನಮ್ ರಿಸಲ್ಟ್ ಮಾಡಿ ನಾವು ಈ ರಾಯಬಾರ್ದಾಗ ಇನ್ನೊಂದು ಫೇಮಸ್ ಆಗಿದ ಟ್ಯೂಷನ್ ಸ್ಟಾರ್ಟ್ ಆಗೈತಿ. ಯಾವ್ದಂದ್ರೆ ಅದ ನಮ್ ನಿಡ್ವಾನಿ ಟ್ಯುಟೋರಿಯಲ್. ಎಲ್ಲಾರು ಮಾಡಿದ್ರಿ ನಾವು 10th ರಿಸಲ್ಟ್ ಹಾಷ್ಟ ಫೇಲ್ ಆಗ್ತಾವ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಾವ್ ಎಷ್ಟು ಮಾರ್ಕ್ಸ್ ತಗೋತಾವ ನಮ್ಮಲ್ಲಿ ಅನ್ನೋದು ಐದ್ನಾಳ ಆತ್ಮವಿಶ್ವಾಸ ಇದೇಗ ಮೇಡಮ್ ಹೇಳ. ನಮ್ಮಲ್ಲಿ ಆತ್ಮವಿಶ್ವಾಸ ಇರ್ಬೇಕಂತ ಹೇಳಿ. ನಮ್ಮಲ್ಲಿ ಆತ್ಮವಿಶ್ವಾಸ ಐತಂದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ನಾವು. ಇಲ್ಲಿ ನಮ್ಗ ನಿಂತ್ ಮಾತಾಡಕ್ ಅಂಜಿಕ್ ಬರ್ತೈತೆ